ಸಂಬಂಧಪಟ್ಟಂತೆ ಆರಂಭದಿಂದಲೂ ಇಲ್ಲಿ ತನಕ ಕೂಡ ಹೋರಾಟ ಮಾಡ್ತಾ ಇರೋದು ದೂರುದಾರ ಸ್ನೇಹಮಯಿ ಕೃಷ್ಣ. ಬಹಳ ಸ್ಪಷ್ಟವಾಗಿ ಹೇಳ್ತಿದ್ದಾರೆ, ಸಿಎಂ ಸಿದ್ದರಾಮಯ್ಯನವರು ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡಲೇಬೇಕು, ಅಲ್ಲಿ ತನಕ ನನ್ನ ಹೋರಾಟ ಮುಂದುವರಿಯುತ್ತೆ ಅನ್ನುವಂತ ವಿಚಾರವನ್ನ ಅವರು ಪ್ರಸ್ತಾಪ ಮಾಡ್ತಿದ್ದಾರೆ. ಈಗ ಹೈಕೋರ್ಟ್ ಮೆಟ್ಟಿಲೇರಿದ್ ಯಾಕೆ ಅನ್ನೋದ್ರ ಬಗ್ಗೆ ಕಾರಣವನ್ನ ಕೂಡ ನೀಡಿದ್ದಾರೆ. ಮೋಸ್ಟ್ಲಿ ಆರಂಭದಿಂದಲೂ ಕೂಡ ಹೇಳ್ತಾ ಇದ್ರು, ಲೋಕಾಯುಕ್ತ ಸಂಸ್ಥೆ ಮೇಲೆ ನಮಗೆ ನಂಬಿಕೆ ಇಲ್ಲ, ಪಾರದರ್ಶಕವಾಗಿ ಇಲ್ಲಿ ವಿಚಾರಣೆ ಆಗುತ್ತೆ ಅಥವಾ ಈ ಹಗರಣಕ್ಕೆ ಸಂಬಂಧಪಟ್ಟಂತೆ ಒಂದು ತಾರ್ಕಿಕ ಅಂತ್ಯ ಸಿಗುತ್ತೆ ಅನ್ನುವಂಥ ನಂಬಿಕೆ ನಮಗಿಲ್ಲ ಅಂತ. ಹಾಗಾಗಿ ಇದೇ ವಿಚಾರ ಇಟ್ಕೊಂಡವರು ಸಿಬಿಐಗೆ ನೀಡಬೇಕು ಅಂತ ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ. ಎಕ್ಸಾಕ್ಟ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ನೇಹಮಯಿ ಕೃಷ್ಣ ರಿಪಬ್ಲಿಕನ್ ಜೊತೆ ಮಾತನಾಡಿದ್ದಾರೆ. ದೂರದಾರಾಗಿರುವಂತಹ ಸ್ನೇಹಮಯಿ ಅವರ ಮಾತಾಡಿಸ್ತಾ ಹೋಗ್ತೀನಿ. ಬಹಳ ಪ್ರಮುಖವಾಗಿ ಇವತ್ತು ಸಿ ಎಂ ಅವ್ರಿಗೂ ಕೂಡ ಮಹತ್ವದ ದಿನ, ನಿಮಗೂ ಕೂಡ ನೀವು ಹೋರಾಟ ಮಾಡ್ತಾ ಇರೋದಕ್ಕೂ ಕೂಡ ನಿಮಗೂ ಕೂಡ ಮಹತ್ವದ ದಿನ. ಸೊ ಏನಾಗ್ಬೋದು ಸರ್ ಇವತ್ತು? ಸರ್, ಈಗಾಗಲೇ ನಾವೇನು ಮಾನ್ಯ ನ್ಯಾಯಾಲಯಕ್ಕೆ ಒಂದು ಮನವಿಯನ್ನು ಮಾಡಿದ್ದೀವಿ, ಅದಕ್ಕೆ ಪೂರಕವಾದ ದಾಖಲಾತಿಗಳನ್ನು ಕೊಟ್ಟಿದ್ದೀವಿ. ಸೊ ಅವೆಲ್ಲವನ್ನು ಪರಿಗಣಿಸಿ ಮಾನ್ಯ ನ್ಯಾಯಾಲಯ ಈ ಪ್ರಕರಣವನ್ನು CBI ಕೊಡಿಸುವಂಥ ಸೂಕ್ತ ಆದೇಶ ಮಾಡುತ್ತೆ ಅಂತೇಳಿ ನಾವು ಭಾಳ ನಿರೀಕ್ಷೆನ ಇಟ್ಕೊಂಡಿದ್ದೀವಿ. ಇವತ್ತು ಕಾದು ನೋಡಬೇಕಿದೆ, ಮಾನ್ಯ ನ್ಯಾಯಾಲಯ ಏನು ತೀರ್ಪು ಕೊಡುತ್ತೆ ಕಾದು ನೋಡಬೇಕಿದೆ. ಅಂದರೆ ಧಾರವಾಡದಲ್ಲಿ ಬರ್ತಾ ಇರೋ ಕಾರಣಕ್ಕೆ ಏನು ಅಂದರೆ ಅಲ್ಲಿ ಶಿಫ್ಟ್ ಯಾವ ಥರ ಸರ್ ಪ್ರೊಸೀಜರ್ ಅಂತ ಸರ್? ಮಾನ್ಯ ನ್ಯಾಯಮೂರ್ತಿಗಳು ಅವಾಗ ಅವ್ರಿಗೆ ಪೀಠವನ್ನು ಬದಲಾವಣೆ ಮಾಡ್ತಾ ಇರ್ತಾರೆ. ಆ ಹಿನ್ನೆಲೆಯಲ್ಲಿ ನಾಗಪ್ರಸನ್ನ ಮಾನ್ಯ ನ್ಯಾಯಮೂರ್ತಿಗಳು ಏನಿದ್ದಾರೆ ಶ್ರೀಧರ್ ನಾಗಪ್ರಸನ್ನ ಅವರು ಈಗ ಧಾರವಾಡ ಪೀಠದಲ್ಲಿ ಕರ್ತವ್ಯ ನಿರ್ವಹಿಸ್ತಿರೋದ್ರಿಂದ ನಮ್ಮ ಅರ್ಜಿನೂ ಕೂಡ ಈಗ ಇವತ್ತು ಧಾರವಾಡ ಪೀಠಕ್ಕೆ ಬಂದಿರೋಂಥದ್ದು. ಓಕೆ, ಅಂದರೆ ಇವತ್ತು ಬಹುತೇಕ ಒಂದು ತೀರ್ಪು ಬರುವಂತಹ ಸಾಧ್ಯತೆ ಇದೆ, ಹೇಗೆ ಸರ್ ಅಂತ? ಖಂಡಿತವಲ್ಲ ಸರ್. ಈಗ ನಾವು ಕಳೆದ ವಿಚಾರಣೆ ಸಂದರ್ಭದಲ್ಲೇ ಮಾನ್ಯ ನ್ಯಾಯಮೂರ್ತಿಗಳು ಎಲ್ಲ ಎದುರುದಾರರಿಗೂ ಒಂದು ಸೂಚನೆಯನ್ನು ಕೊಟ್ಟಿದ್ರು. ಅಂದರೆ ಮುಂದಿನ ವಿಚಾರಣೆ ದಿನಾಂಕಗಳು ಎಲ್ಲರೂ ಕಡ್ಡಾಯವಾಗಿ ತಕರಾರು ಅರ್ಜಿಯನ್ನು ಸಲ್ಲಿಸಬೇಕು, ನಾವು ಅಂತಿಮ ಆದೇಶವನ್ನು ಮಾಡ್ತೀವಿ ಅಂತ ಹೇಳಿದರು. ಹಾಗಾಗಿ ಇವತ್ತೊಂದು ಅಂತಿಮ ಆದೇಶನ ಮಾಡುವಂಥ ಎಲ್ಲ ಸಾಧ್ಯತೆ ಖಂಡಿತ ಇದೆ. ಸರ್, ಒಂದು ವೇಳೆ CBIಗೆ ವಹಿಸಿದ್ದೆ ಆದಲ್ಲಿ ಈಗಾಗಲೇ ಲೋಕಾಯುಕ್ತದಲ್ಲಿ ಒಂದು ತನಿಖೆ ನಡೆದ ಸ್ಟಾಪ್ ಆಗುತ್ತೆ, ಹೇಗೆ ಸರ್ ಅಂತದ್ದು? ಇಲ್ಲ, ಸ್ಟಾಪ್ ಆಗಲ್ಲ, ಹಸ್ತಾಂತರ ಆಗುತ್ತೆ. ಈಗ ಏನು ಲೋಕಾಯುಕ್ತ ತನಿಖೆ ನಡೀತಿದೆ ಅದೆಲ್ಲ ಸಂಪೂರ್ಣ ಕಡಿತ CBIಗೆ ವರ್ಗಾವಣೆ ಆಗುತ್ತೆ. ಇದುವರೆಗೂ ಏನು ಲೋಕಾಯುಕ್ತ ತನಿಖೆ ಮಾಡೋರು ಅದನ್ನು CBI ಅಧಿಕಾರಿಗಳು ಮುಂದುವರಿಸ್ಕೊಂಡೋಗಿ ತನಿಖೆಯನ್ನು ಪೂರ್ಣಗೊಳಿಸಿ ಮಾನ್ಯ ನ್ಯಾಯಾಲಯಕ್ಕೆ ಅಂತಿಮ ವರದಿಯನ್ನು ಸಲ್ಲಿಸ್ತಾರೆ. ಒಂದು ವೇಳೆ ಈ ಒಂದು ಪ್ರಕರಣ CBIಗೆ ವಹಿಸಿದ್ದೆ ಆದಲ್ಲಿ, ವರ್ಗಾವಣೆ ಆಗಿದ್ದೆ ಆದಲ್ಲಿ, ರಾಜಕಾರಣದಲ್ಲಿ ಕೂಡ ಸಾಕಷ್ಟು ಬದಲಾವಣೆಗಳಾಗುತ್ತೆ. CM ಅವರು ಕೂಡ ಒಂದಷ್ಟು ಚರ್ಚೆಗಳು ಕೂಡ ನಡೀತಾ ಇದೆ ಸರ್ ಅವರ ಕುರ್ಚಿಯ ಬಗ್ಗೆ. ಅದು ಖಂಡಿತವಲ್ಲ ಸರ್. ಈಗ ನಾವು 3-4 ದಿವಸ ಗಮನಿಸ್ತಾ ಇದ್ದೀವಿ ರಾಜಕೀಯದಲ್ಲಿ, ಅಂದರೆ ಕಾಂಗ್ರೆಸ್ ಪಕ್ಷದಲ್ಲಿ ಯಾವ ಚಟುವಟಿಕೆಗಳು ನಡೀತದೆ ಅಂತಂದರೆ ಬಹುಶಃ ಇದೇ ಕಾರಣಕ್ಕೋಸ್ಕರ ಈ ಪ್ರಕರಣವನ್ನು CBIಗೆ ವಹಿಸಿದರೆ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡಲೇಬೇಕಾಗುತ್ತೆ ಅಥವಾ ಹೈಕಮಾಂಡ್ ರಾಜೀನಾಮೆ ಕೊಡಿಸ್ತಾರೆ. ಆಗ ಯಾರು ಮುಖ್ಯಮಂತ್ರಿ ಆಗಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ ಕಾಂಗ್ರೆಸ್ ಪಕ್ಷ ಚರ್ಚೆಗಳು ನಡೀತಾರನ್ನ ಇಡೀ ರಾಜ್ಯದ ಜನ ಗಮನಿಸ್ತಾ ಇದ್ದಾರೆ. ಹಾಗಾಗಿ ಇವತ್ತು ಈ ಪ್ರಕರಣವನ್ನು CBI ಕೊಡೋದಕ್ಕೆ ಒಂದು ಮಾನ್ಯ ನ್ಯಾಯಾಲಯ ಆದೇಶ ಮಾಡಿದ್ರೆ ಖಂಡಿತವಾಗ್ಲೂ ರಾಜಕೀಯದಲ್ಲೂ ಕೂಡ ಸಾಕಷ್ಟು ಬದಲಾವಣೆ ಆಗಿ ಮುಖ್ಯಮಂತ್ರಿ ಕೂಡ ಬದಲಾವಣೆ ಆಗ್ಬೋದು ಅಂತ ನಿರೀಕ್ಷೆ ಇದೆ. ಇವತ್ತು ಒಂದು ವೇಳೆ ಅಂದರೆ ಇವತ್ತು ನಮ್ಮ ಪರವಾಗಿ ತೀರ್ಪು ಬಂದ ನಂತರದಲ್ಲಿ ಸಾಕಷ್ಟು ಬದಲಾವಣೆಗಳಿದೆ. CM ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡುವುದು ಬಹುತೇಕ ಖಚಿತ ಅಂತಲೇ ಹೇಳಲಾಗ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಸಜ್ಜಿ ಜೊತೆಗೆ ವಿನೋದ್ ಪಡ್ವಾರ್, ಕನ್ನಡ, ಮೈಸೂರು. ಸಂಬಂಧಪಟ್ಟಂತೆ ಆರಂಭದಿಂದಲೂ ಇಲ್ಲಿ ತನಕ ಕೂಡ ಹೋರಾಟ ಮಾಡ್ತಾ ಇರೋದು ದೂರುದಾರ ಸ್ನೇಹಮಯಿ ಕೃಷ್ಣ. ಬಹಳ ಸ್ಪಷ್ಟವಾಗಿ ಹೇಳ್ತಿದ್ದಾರೆ, ಸಿಎಂ ಸಿದ್ದರಾಮಯ್ಯನವರು ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡಲೇಬೇಕು, ಅಲ್ಲಿ ತನಕ ನನ್ನ ಹೋರಾಟ ಮುಂದುವರಿಯುತ್ತೆ ಅನ್ನುವಂಥ ವಿಚಾರವನ್ನ ಅವರು ಪ್ರಸ್ತಾಪ ಮಾಡ್ತಿದ್ದಾರೆ. ಈಗ ಹೈಕೋರ್ಟ್ ಮೆಟ್ಟಿಲೇರಿದ್ ಯಾಕೆ ಅನ್ನೋದ್ರ ಬಗ್ಗೆ ಕಾರಣವನ್ನ ಕೂಡ ನೀಡಿದ್ದಾರೆ. ಮೋಸ್ಟ್ಲಿ ಆರಂಭದಿಂದಲೂ ಕೂಡ ಹೇಳ್ತಾ ಇದ್ರು, ಲೋಕಾಯುಕ್ತ ಸಂಸ್ಥೆ ಮೇಲೆ ನಮಗೆ ನಂಬಿಕೆ ಇಲ್ಲ, ಪಾರದರ್ಶಕವಾಗಿ ಇಲ್ಲಿ ವಿಚಾರಣೆ ಆಗುತ್ತೆ ಅಥವಾ ಈ ಹಗರಣಕ್ಕೆ ಸಂಬಂಧಪಟ್ಟಂತೆ ಒಂದು ತಾರ್ಕಿಕ ಅಂತ್ಯ ಸಿಗುತ್ತೆ ಅನ್ನುವಂಥ ನಂಬಿಕೆ ನಮಗಿಲ್ಲ ಅಂತ. ಹಾಗಾಗಿ ಇದೇ ವಿಚಾರ ಇಟ್ಕೊಂಡವರು ಸಿಬಿಐಗೆ ನೀಡಬೇಕು ಅಂತ ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ. ಎಕ್ಸಾಕ್ಟ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ನೇಹಮಯಿ ಕೃಷ್ಣ ರಿಪಬ್ಲಿಕನ್ ಜೊತೆ ಮಾತನಾಡಿದ್ದಾರೆ. ದೂರದಾರಾಗಿರುವಂತಹ ಸ್ನೇಹಮಯಿ ಅವರ ಮಾತಾಡಿಸ್ತಾ ಹೋಗ್ತೀನಿ. ಬಹಳ ಪ್ರಮುಖವಾಗಿ ಇವತ್ತು CM ಅವ್ರಿಗೂ ಕೂಡ ಮಹತ್ವದ ದಿನ, ನಿಮಗೂ ಕೂಡ ನೀವು ಹೋರಾಟ ಮಾಡ್ತಾ ಇರೋದಕ್ಕೂ ಕೂಡ ನಿಮಗೂ ಕೂಡ ಮಹತ್ವದ ದಿನ. ಸೊ ಏನಾಗ್ಬೋದು ಸರ್ ಇವತ್ತು? ಸರ್, ಈಗಾಗಲೇ ನಾವೇನು ಮಾನ್ಯ ನ್ಯಾಯಾಲಯಕ್ಕೆ ಒಂದು ಮನವಿಯನ್ನು ಮಾಡಿದ್ದೀವಿ, ಅದಕ್ಕೆ ಪೂರಕವಾದ ದಾಖಲಾತಿಗಳನ್ನು ಕೊಟ್ಟಿದ್ದೀವಿ. ಸೊ ಅವೆಲ್ಲವನ್ನು ಪರಿಗಣಿಸಿ ಮಾನ್ಯ ನ್ಯಾಯಾಲಯ ಈ ಪ್ರಕರಣವನ್ನು CBI ಕೊಡಿಸುವಂಥ ಸೂಕ್ತ ಆದೇಶ ಮಾಡುತ್ತೆ ಅಂತೇಳಿ ನಾವು ಭಾಳ ನಿರೀಕ್ಷೆನ ಇಟ್ಕೊಂಡಿದ್ದೀವಿ. ಇವತ್ತು ಕಾದು ನೋಡಬೇಕಿದೆ, ಮಾನ್ಯ ನ್ಯಾಯಾಲಯ ಏನು ತೀರ್ಪು ಕೊಡುತ್ತೆ ಕಾದು ನೋಡಬೇಕಿದೆ. ಅಂದರೆ ಧಾರವಾಡದಲ್ಲಿ ಬರ್ತಾ ಇರೋ ಕಾರಣಕ್ಕೆ ಏನು ಅಂದರೆ ಅಲ್ಲಿ ಶಿಫ್ಟ್ ಯಾವ ಥರ ಸರ್ ಪ್ರೊಸೀಜರ್ ಅಂತ ಸರ್? ಮಾನ್ಯ ನ್ಯಾಯಮೂರ್ತಿಗಳು ಅವಾಗ ಅವ್ರಿಗೆ ಪೀಠವನ್ನು ಬದಲಾವಣೆ ಮಾಡ್ತಾ ಇರ್ತಾರೆ. ಆ ಹಿನ್ನೆಲೆಯಲ್ಲಿ ನಾಗಪ್ರಸನ್ನ ಮಾನ್ಯ ನ್ಯಾಯಮೂರ್ತಿಗಳು ಏನಿದ್ದಾರೆ ಶ್ರೀಧರ್ ನಾಗಪ್ರಸನ್ನ ಅವರು ಈಗ ಧಾರವಾಡ ಪೀಠದಲ್ಲಿ ಕರ್ತವ್ಯ ನಿರ್ವಹಿಸ್ತಿರೋದ್ರಿಂದ ನಮ್ಮ ಅರ್ಜಿನೂ ಕೂಡ ಈಗ ಇವತ್ತು ಧಾರವಾಡ ಪೀಠಕ್ಕೆ ಬಂದಿರೋಂಥದ್ದು. ಓಕೆ, ಅಂದರೆ ಇವತ್ತು ಬಹುತೇಕ ಒಂದು ತೀರ್ಪು ಬರುವಂತಹ ಸಾಧ್ಯತೆ ಇದೆ, ಹೇಗೆ ಸರ್ ಅಂತ? ಖಂಡಿತವಲ್ಲ ಸರ್. ಈಗ ನಾವು ಕಳೆದ ವಿಚಾರಣೆ ಸಂದರ್ಭದಲ್ಲೇ ಮಾನ್ಯ ನ್ಯಾಯಮೂರ್ತಿಗಳು ಎಲ್ಲ ಎದುರುದಾರರಿಗೂ ಒಂದು ಸೂಚನೆಯನ್ನು ಕೊಟ್ಟಿದ್ರು. ಅಂದರೆ
ಮುಂದಿನ ವಿಚಾರಣೆ ದಿನಾಂಕಗಳು ಎಲ್ಲರೂ ಕಡ್ಡಾಯವಾಗಿ ತಕರಾರು ಅರ್ಜಿಯನ್ನು ಸಲ್ಲಿಸಬೇಕು. ನಾವು ಅಂತಿಮ ಆದೇಶವನ್ನು ಮಾಡ್ತೀನಿ ಅಂತ ಹೇಳಿದರು. ಹಾಗಾಗಿ ಇವತ್ತೊಂದು ಅಂತಿಮ ಆದೇಶನ ಮಾಡುವಂಥ ಎಲ್ಲ ಸಾಧ್ಯತೆ ಖಂಡಿತ ಇದೆ. ಸರ್, ಒಂದು ವೇಳೆ CBIಗೆ ವಹಿಸಿದ್ದೇ ಆದಲ್ಲಿ ಈಗಾಗಲೇ ಲೋಕಾಯುಕ್ತದಲ್ಲಿ ತನಿಖೆ ನಡೆದ ಸ್ಟಾಪ್ ಆಗುತ್ತೆ ಹೇಗೆ ಸರ್ ಅಂತದ್ದು? ಇಲ್ಲ, ಸ್ಟಾಪ್ ಆಗಲ್ಲ, ಹಸ್ತಾಂತರ ಆಗುತ್ತೆ. ಈಗ ಏನು ಲೋಕಾಯುಕ್ತ ತನಿಖೆ ನಡೀತಿದೆ ಅದೆಲ್ಲ ಸಂಪೂರ್ಣ ಕಡಿತ CBIಗೆ ವರ್ಗಾವಣೆ ಆಗುತ್ತೆ. ಇದುವರೆಗೂ ಏನು ಲೋಕಾಯುಕ್ತ ತನಿಖೆ ಮಾಡೋರು ಅದನ್ನು CBI ಅಧಿಕಾರಿಗಳು ಮುಂದುವರಿಸ್ಕೊಂಡೋಗಿ ತನಿಖೆಯನ್ನು ಪೂರ್ಣಗೊಳಿಸಿ ಮಾನ್ಯ ನ್ಯಾಯಾಲಯಕ್ಕೆ ಅಂತಿಮ ವರದಿಯನ್ನು ಸಲ್ಲಿಸ್ತಾರೆ. ಒಂದು ವೇಳೆ ಈ ಒಂದು ಪ್ರಕರಣ CBIಗೆ ವಹಿಸಿದ್ದೇ ಆದಲ್ಲಿ, ವರ್ಗಾವಣೆ ಆಗಿದ್ದೇ ಆದಲ್ಲಿ, ರಾಜಕಾರಣದಲ್ಲಿ ಕೂಡ ಸಾಕಷ್ಟು ಬದಲಾವಣೆಗಳಾಗುತ್ತೆ. CM ಅವರು ಕೂಡ ಒಂದಷ್ಟು ಚರ್ಚೆಗಳು ಕೂಡ ನಡೀತಾ ಇದೆ ಸರ್ ಅವರ ಕುರ್ಚಿಯ ಬಗ್ಗೆ. ಅದು ಖಂಡಿತವಲ್ಲ ಸರ್. ಈಗ ನಾವು 3-4 ದಿವಸ ಗಮನಿಸ್ತಾ ಇದ್ದೀವಿ ರಾಜಕೀಯದಲ್ಲಿ, ಅಂದರೆ ಕಾಂಗ್ರೆಸ್ ಪಕ್ಷದಲ್ಲಿ ಯಾವ ಚಟುವಟಿಕೆಗಳು ನಡೀತದೆ ಅಂತಂದರೆ ಬಹುಶಃ ಇದೇ ಕಾರಣಕ್ಕೋಸ್ಕರ ಈ ಪ್ರಕರಣವನ್ನು CBIಗೆ ವಹಿಸಿದರೆ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡಲೇಬೇಕಾಗುತ್ತೆ ಅಥವಾ ಹೈಕಮಾಂಡ್ ರಾಜೀನಾಮೆ ಕೊಡಿಸ್ತಾರೆ. ಆಗ ಯಾರು ಮುಖ್ಯಮಂತ್ರಿ ಆಗಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ ಕಾಂಗ್ರೆಸ್ ಪಕ್ಷ ಚರ್ಚೆಗಳು ನಡೀತಾರನ್ನ ಇಡೀ ರಾಜ್ಯದ ಜನ ಗಮನಿಸ್ತಾ ಇದ್ದಾರೆ. ಹಾಗಾಗಿ ಇವತ್ತು ಈ ಪ್ರಕರಣವನ್ನು CBI ಕೊಡೋದಕ್ಕೆ ಒಂದು ಮಾನ್ಯ ನ್ಯಾಯಾಲಯ ಆದೇಶ ಮಾಡಿದ್ರೆ ಖಂಡಿತವಾಗ್ಲೂ ರಾಜಕೀಯದಲ್ಲೂ ಕೂಡ ಸಾಕಷ್ಟು ಬದಲಾವಣೆ ಆಗಿ ಮುಖ್ಯಮಂತ್ರಿ ಕೂಡ ಬದಲಾವಣೆ ಆಗ್ಬೋದು ಅಂತ ನಿರೀಕ್ಷೆ ಇದೆ. ಇವತ್ತು ಒಂದು ವೇಳೆ ಅಂದರೆ ಇವತ್ತು ನಮ್ಮ ಪರವಾಗಿ ತೀರ್ಪು ಬಂದ ನಂತರದಲ್ಲಿ ಸಾಕಷ್ಟು ಬದಲಾವಣೆಗಳಂತೆ CM ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡುವುದು ಬಹುತೇಕ ಖಚಿತ ಅಂತಲೇ ಹೇಳಲಾಗ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಸಜ್ಜಿ ಜೊತೆಗೆ ವಿನೋದ್ ಪೊಡವರ ಕನ್ನಡ, ಮೈಸೂರು. ಸಂಬಂಧಪಟ್ಟಂತೆ ಆರಂಭದಿಂದಲೂ ಇಲ್ಲಿ ತನಕ ಕೂಡ ಹೋರಾಟ ಮಾಡ್ತಾ ಇರೋದು ದೂರುದಾರ ಸ್ನೇಹಮಯಿ ಕೃಷ್ಣ. ಬಹಳ ಸ್ಪಷ್ಟವಾಗಿ ಹೇಳ್ತಿದ್ದಾರೆ, CM ಸಿದ್ದರಾಮಯ್ಯನವರು CM ಸ್ಥಾನಕ್ಕೆ ರಾಜೀನಾಮೆ ಕೊಡಲೇಬೇಕು, ಅಲ್ಲಿ ತನಕ ನನ್ನ ಹೋರಾಟ ಮುಂದುವರಿಯುತ್ತೆ ಅನ್ನುವಂಥ ವಿಚಾರವನ್ನು ಅವರು ಪ್ರಸ್ತಾಪ ಮಾಡ್ತಿದ್ದಾರೆ. ಈಗ ಹೈಕೋರ್ಟ್ ಮೆಟ್ಟಿಲೇರಿದ್ದು ಯಾಕೆ ಅನ್ನೋದ್ರ ಬಗ್ಗೆ ಕಾರಣವನ್ನು ಕೂಡ ನೀಡಿದ್ದಾರೆ. ಮೋಸ್ಟ್ಲಿ ಆರಂಭದಿಂದಲೂ ಕೂಡ ಹೇಳ್ತಾ ಇದ್ರು, ಲೋಕಾಯುಕ್ತ ಸಂಸ್ಥೆ ಮೇಲೆ ನಮಗೆ ನಂಬಿಕೆ ಇಲ್ಲ, ಪಾರದರ್ಶಕವಾಗಿ ಇಲ್ಲಿ ವಿಚಾರಣೆ ಆಗುತ್ತೆ ಅಥವಾ ಈ ಹಗರಣಕ್ಕೆ ಸಂಬಂಧಪಟ್ಟಂತೆ ಒಂದು ತಾರ್ಕಿಕ ಅಂತ್ಯ ಸಿಗುತ್ತೆ ಅನ್ನುವಂಥ ನಂಬಿಕೆ ನಮಗಿಲ್ಲ ಅಂತ. ಹಾಗಾಗಿ ಇದೇ ವಿಚಾರ ಇಟ್ಕೊಂಡು ಅವರು CBIಗೆ ನೀಡಬೇಕು ಅಂತ ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ. ಎಕ್ಸಾಕ್ಟ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ನೇಹಮಯಿ ಕೃಷ್ಣ ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡಿದ್ದಾರೆ. ದೂರದಾರಾಗಿರುವಂತಹ ಸ್ನೇಹ ಕೃಷ್ಣ ಅವರ ಮಾತಾಡಿಸ್ತಾ ಹೋಗ್ತೀನಿ ಸರ್. ಭಾಳ ಪ್ರಮುಖವಾಗಿ ಇವತ್ತು CM ಅವ್ರಿಗೂ ಕೂಡ ಮಹತ್ವದ ದಿನ, ನಿಮಗೂ ಕೂಡ ನೀವು ಹೋರಾಟ ಮಾಡ್ತಾ ಇರೋದಕ್ಕೂ ಕೂಡ ನಿಮಗೂ ಕೂಡ ಮಹತ್ವದ ದಿನ. ಸೊ ಏನಾಗ್ಬೋದು ಸರ್ ಇವತ್ತು? ಸರ್, ಈಗಾಗಲೇ ನಾವೇನು ಮಾನ್ಯ ನ್ಯಾಯಾಲಯಕ್ಕೆ ಒಂದು ಮನವಿಯನ್ನು ಮಾಡಿದ್ದೀವಿ, ಅದಕ್ಕೆ ಪೂರಕವಾದ ದಾಖಲಾತಿಗಳನ್ನು ಕೊಟ್ಟಿದ್ದೀವಿ. ಸೊ ಅವೆಲ್ಲವನ್ನು ಪರಿಗಣಿಸಿ ಮಾನ್ಯ ನ್ಯಾಯಾಲಯ ಈ ಪ್ರಕರಣವನ್ನು CBI ಕೊಡಿಸುವಂಥ ಸೂಕ್ತ ಆದೇಶ ಮಾಡುತ್ತೆ ಅಂತೇಳಿ ನಾವು ಭಾಳ ನಿರೀಕ್ಷೆನ ಇಟ್ಕೊಂಡಿದ್ದೀವಿ. ಇವತ್ತು ಕಾದು ನೋಡಬೇಕಿದೆ, ಮಾನ್ಯ ನ್ಯಾಯಾಲಯ ಏನು ತೀರ್ಪು ಕೊಡುತ್ತೆ ಕಾದು ನೋಡಬೇಕಿದೆ. ಅಂದರೆ ಧಾರವಾಡದಲ್ಲಿ ಬರ್ತಾ ಇರೋ ಕಾರಣಕ್ಕೆ ಏನು ಅಂದರೆ ಅಲ್ಲಿ ಶಿಫ್ಟ್ ಯಾವ ಥರ ಸರ್ ಪ್ರೊಸೀಜರ್ ಅಂತ ಸರ್? ಮಾನ್ಯ ನ್ಯಾಯಮೂರ್ತಿಗಳು ಅವಾಗ ಅವ್ರಿಗೆ ಪೀಠವನ್ನು ಬದಲಾವಣೆ ಮಾಡ್ತಾ ಇರ್ತಾರೆ. ಆ ಹಿನ್ನೆಲೆಯಲ್ಲಿ ನಾಗಪ್ರಸನ್ನ ಮಾನ್ಯ ನ್ಯಾಯಮೂರ್ತಿಗಳು ಏನಿದ್ದಾರೆ ಶ್ರೀಧರ್ ನಾಗಪ್ರಸನ್ನ ಅವರು ಈಗ ಧಾರವಾಡ ಪೀಠದಲ್ಲಿ ಕರ್ತವ್ಯ ನಿರ್ವಹಿಸ್ತಿರೋದ್ರಿಂದ ನಮ್ಮ ಅರ್ಜಿನೂ ಕೂಡ ಈಗ ಇವತ್ತು ಧಾರವಾಡ ಪೀಠಕ್ಕೆ ಬಂದಿರೋಂಥದ್ದು. ಓಕೆ, ಅಂದರೆ ಇವತ್ತು ಬಹುತೇಕ ಒಂದು ತೀರ್ಪು ಬರುವಂತಹ ಸಾಧ್ಯತೆ ಇದೆ ಹೇಗೆ ಸರ್ ಅಂತ? ಖಂಡಿತವಲ್ಲ ಸರ್. ಈಗ ನಾವು ಕಳೆದ ವಿಚಾರಣೆ ಸಂದರ್ಭದಲ್ಲೇ ಮಾನ್ಯ ನ್ಯಾಯಮೂರ್ತಿಗಳು ಎಲ್ಲ ಎದುರುದಾರರಿಗೂ ಒಂದು ಸೂಚನೆಯನ್ನು ಕೊಟ್ಟಿದ್ರು. ಅಂದರೆ ಮುಂದಿನ ವಿಚಾರಣೆ ದಿನಾಂಕಗಳು ಎಲ್ಲರೂ ಕಡ್ಡಾಯವಾಗಿ ತಕರಾರು ಅರ್ಜಿಯನ್ನು ಸಲ್ಲಿಸಬೇಕು. ನಾವು ಅಂತಿಮ ಆದೇಶವನ್ನು ಮಾಡ್ತೀನಿ ಅಂತ ಹೇಳಿದರು. ಹಾಗಾಗಿ ಇವತ್ತೊಂದು ಅಂತಿಮ ಆದೇಶನ ಮಾಡುವಂಥ ಎಲ್ಲ ಸಾಧ್ಯತೆ ಖಂಡಿತ ಇದೆ. ಸರ್, ಒಂದು ವೇಳೆ CBIಗೆ ವಹಿಸಿದ್ದೇ ಆದಲ್ಲಿ ಈಗಾಗಲೇ ಲೋಕಾಯುಕ್ತದಲ್ಲಿ ತನಿಖೆ ನಡೆದ ಸ್ಟಾಪ್ ಆಗುತ್ತೆ ಹೇಗೆ ಸರ್ ಅಂತದ್ದು? ಇಲ್ಲ, ಸ್ಟಾಪ್ ಆಗಲ್ಲ, ಹಸ್ತಾಂತರ ಆಗುತ್ತೆ. ಈಗ ಏನು ಲೋಕಾಯುಕ್ತ ತನಿಖೆ ನಡೀತಿದೆ ಅದೆಲ್ಲ ಸಂಪೂರ್ಣ ಕಡಿತ CBIಗೆ ವರ್ಗಾವಣೆ ಆಗುತ್ತೆ. ಇದುವರೆಗೂ ಏನು ಲೋಕಾಯುಕ್ತ ತನಿಖೆ ಮಾಡೋರು ಅದನ್ನು CBI ಅಧಿಕಾರಿಗಳು ಮುಂದುವರಿಸ್ಕೊಂಡೋಗಿ ತನಿಖೆಯನ್ನು ಪೂರ್ಣಗೊಳಿಸಿ ಮಾನ್ಯ ನ್ಯಾಯಾಲಯಕ್ಕೆ ಅಂತಿಮ ವರದಿಯನ್ನು ಸಲ್ಲಿಸ್ತಾರೆ. ಒಂದು ವೇಳೆ ಈ ಒಂದು ಪ್ರಕರಣ CBIಗೆ ವಹಿಸಿದ್ದೇ ಆದಲ್ಲಿ, ವರ್ಗಾವಣೆ ಆಗಿದ್ದೇ ಆದಲ್ಲಿ, ರಾಜಕಾರಣದಲ್ಲಿ ಕೂಡ ಸಾಕಷ್ಟು ಬದಲಾವಣೆಗಳಾಗುತ್ತೆ. CM ಅವರು ಕೂಡ ಒಂದಷ್ಟು ಚರ್ಚೆಗಳು ಕೂಡ ನಡೀತಾ ಇದೆ ಸರ್ ಅವರ ಕುರ್ಚಿಯ ಬಗ್ಗೆ. ಅದು ಖಂಡಿತವಲ್ಲ ಸರ್. ಈಗ ನಾವು 3-4 ದಿವಸ ಗಮನಿಸ್ತಾ ಇದ್ದೀವಿ ರಾಜಕೀಯದಲ್ಲಿ, ಅಂದರೆ ಕಾಂಗ್ರೆಸ್ ಪಕ್ಷದಲ್ಲಿ ಯಾವ ಚಟುವಟಿಕೆಗಳು ನಡೀತದೆ ಅಂತಂದರೆ ಬಹುಶಃ ಇದೇ ಕಾರಣಕ್ಕೋಸ್ಕರ ಈ ಪ್ರಕರಣವನ್ನು CBIಗೆ ವಹಿಸಿದರೆ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡಲೇಬೇಕಾಗುತ್ತೆ ಅಥವಾ ಹೈಕಮಾಂಡ್ ರಾಜೀನಾಮೆ ಕೊಡಿಸ್ತಾರೆ. ಆಗ ಯಾರು ಮುಖ್ಯಮಂತ್ರಿ ಆಗಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ ಕಾಂಗ್ರೆಸ್ ಪಕ್ಷ ಚರ್ಚೆಗಳು ನಡೀತಾರನ್ನ ಇಡೀ ರಾಜ್ಯದ ಜನ ಗಮನಿಸ್ತಾ ಇದ್ದಾರೆ. ಹಾಗಾಗಿ ಇವತ್ತು ಈ ಪ್ರಕರಣವನ್ನು CBI ಕೊಡೋದಕ್ಕೆ ಒಂದು ಮಾನ್ಯ ನ್ಯಾಯಾಲಯ ಆದೇಶ ಮಾಡಿದ್ರೆ ಖಂಡಿತವಾಗ್ಲೂ ರಾಜಕೀಯದಲ್ಲೂ ಕೂಡ ಸಾಕಷ್ಟು ಬದಲಾವಣೆ ಆಗಿ ಮುಖ್ಯಮಂತ್ರಿ ಕೂಡ ಬದಲಾವಣೆ ಆಗ್ಬೋದು ಅಂತ ನಿರೀಕ್ಷೆ ಇದೆ. ಇವತ್ತು ಒಂದು ವೇಳೆ ಅಂದರೆ ಇವತ್ತು ನಮ್ಮ ಪರವಾಗಿ ತೀರ್ಪು ಬಂದ ನಂತರದಲ್ಲಿ ಸಾಕಷ್ಟು ಬದಲಾವಣೆಗಳಂತೆ CM ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡುವುದು ಬಹುತೇಕ ಖಚಿತ ಅಂತಲೇ ಹೇಳಲಾಗ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಸಜ್ಜಿ ಜೊತೆಗೆ ವಿನೋದ್ ಪೊಡವರ ಕನ್ನಡ, ಮೈಸೂರು.